ಮಗಳು ಇಲ್ಲ ಬಳಲಿ ನೀನೇ ಎಲ್ಲ ನಿನ್ನಂತ ಮಗಳು ಇಲ್ಲ ಬಳಲಿ ನೀನೇ ಎಲ್ಲ ಜೊತೆಯಾಗಿ ಬರುತ್ತಿದೆ ಆನಂದ ತರುತ್ತಿದೆ ಹುಡುಗನೇ ಎಲ್ಲಿಗೂ ನಿನ್ನಂತ ಮಗಳು ಇಲ್ಲ ನಿನ್ನ ಜೊತೆ ನಡೆದರೆ ನನ್ನಲ್ಲಿ ಅರಗಿಣಿ ಮಾತಾಡಿ ನೋಡಿ ಕಲಿತೆಯು ಸುಮಿತ್ರ ಮಗು ಮನೆತನಕ್ಕೊಬ್ಬ ಕುಲಪುತ್ರ ಬೇಕೆಂದು 16 ದೇವರಿಗೆ ಹರಿಕೆ ಒತ್ತೆ ಎತ್ತ ಮಗನೇ ನಿನ್ನಣ್ಣ ಜಗದೀಶ. ಅವನ ಬಾಳು ಗೋಳಾಗಿ ಜಗದ ಋಣ ಅರಿದುಕೊಳ್ಳುವಷ್ಟು ಕ್ರೂರವಾಗಿ ಬಿಟ್ಟಿದೆಯಮ್ಮ, ಕ್ರೂರವಾಗಿ ಬಿಟ್ಟಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಅವರವರ ಹಣೆ ಬರಹ ಇದೆಲ್ಲ ಆ ವಿಧಿ ಆಟ. ಇದಕ್ಕೆಲ್ಲ ನಾನೇ ಕಾರಣ ಎಂದು ಭಾವಿಸುವುದು ತಪ್ಪು ಅಪ್ಪಾಜಿ. ಜಗದೀಶನನ್ನು ಸ್ವತಂತ್ರವಾಗಿ ಬಾಳುವುದಕ್ಕೂ ಬಿಡಲಿಲ್ಲ. ಅವನ ತಂದೆ ಮೇಲಿಟ್ಟ ವಿಶ್ವಾಸಕ್ಕೂ ಕೃತಜ್ಞನಾಗದೆ ಬೇರೊಂದು ಮಾರ್ಗದಲ್ಲಿ ಕರೆದೊಯ್ದು ಸಂಬಂಧವೆಂಬ ಸಮುದ್ರಕ್ಕೆ ತಳ್ಳಿ ನಾನು ಹುಚ್ಚನಾದನಮ್ಮ, ಹುಚ್ಚನಾದೆನು. ಏನೇ ಆಗಲಿ ನನ್ನ ಮಗ ಜಗದೀಶ ನನ್ನ ಮನೆಗೆ ಬಂದನೆಂದರೆ ಅವನ ಕೈಕಾಲಗಳನ್ನು ಹಿಡಿದು ಕ್ಷಮೆ ಕೇಳುತ್ತೇನೆ. ನನ್ನ ತಪ್ಪಿಗೆ ತಕ್ಕ ಪ್ರಾಯಚಿತ್ತ ಮಾಡಿಕೊಳ್ಳುತ್ತೇನಮ್ಮ, ತಕ್ಕ ಪ್ರಾಯಚಿತ್ತ ಮಾಡಿಕೊಳ್ಳುತ್ತೇನಮ್ಮ. ಅಪ್ಪಾಜಿ, ಕಾಲು ಹಿಡಿದು ಕ್ಷಮೆ ಕೇಳಬೇಕಾದವರು ನೀವಲ್ಲ ಅಪ್ಪಾಜಿ, ನೀವಲ್ಲ. ದೇವ ಮಂದಿರದಂತಹ ಈ ಮನೆಯೊಳಗೆ ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಕಟ್ಟಿಸಿಕೊಂಡು ಕಾಲಿಟ್ಟು ನಮ್ಮ ಮನೆಯನ್ನೇ ಸರ್ವನಾಶ ಮಾಡಿದ್ಲಲ್ಲ ಆ ಜಾನಕ್ಕೆ ಅವಳು ಕ್ಷಮೆ ಕೇಳಬೇಕು. ಆದ್ರೆ ನಿಮಗೆ ಮೊದಲೇ ಹುಷಾರಿಲ್ಲ. ಈ ರೀತಿ ಏನೇನೋ ಯೋಚನೆ ಮಾಡಿ ನೀವು ಆರೋಗ್ಯ ಹಾಳು ಮಾಡ್ಕೋಬೇಡಿ. ನೀವು ನೆಮ್ಮದಿಯಾಗಿರಿ ಅಪ್ಪಾಜಿ. ನೆಮ್ಮದಿಯಾಗಿರಬಿಟ್ಟರೆ ತಾನೇ ನೆಮ್ಮದಿಯಾಗಿರುತ್ತದೆ. ದೈವದ ನಿಯಮವನ್ನು ಉಲ್ಲಂಘಿಸಬೇಕು ಯಾರಿಗೂ ಇಲ್ಲಮ್ಮ, ಯಾರಿಗೂ ಇಲ್ಲ. ಹಕ್ಕು ಇಲ್ಲವೆಂದು ಇಲ್ಲದ ಸಲ್ಲದ ಮಾತನಾಡಿ
ಸಂಸಾರದಲ್ಲಿ ವಿರಸ ತಂದುಕೊಳ್ಳುವುದು ಯಾವ ನ್ಯಾಯ ಅಪ್ಪಾಜಿ? ಮಗು, ನಿನ್ನ ಮಾತಿನಷ್ಟು ಮೃದುವಾದ ನಿನ್ನ ಕೋಮಲವಾದ ಹೃದಯಕ್ಕೆ ನನ್ನ ಮಾತಿನಿಂದೇನಾದರೂ ನೋವಾಗಿದ್ದರೆ ನೀನು ಸಹ ಕ್ಷಮಿಸಿ ಬಿಡಮ್ಮ, ಅಪ್ಪಾಜಿ, ಯಾಕಪ್ಪಾಜಿ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ನಿಮಗೇನಾದ್ರೂ ಹುಚ್ಚು ಇದ್ದಿಲ್ಲ ತಾನೆ? ಹಠದ ಮಕ್ಕಳ ಬಾಳ ಭವಿಷ್ಯ ಆದಿ ಎತ್ತರು ಸಾಗಿದಾಗಲೂ ಕರ್ಮವೆಂಬ ಹೇಗೆ ಕಂದಾಗದಲ್ಲಿ ಬಿದ್ದು ಮಜಾಡಿ ಹತ್ತಿರ ಸಾಗಿ ಹೋಗಿದೆಯಮ್ಮ, ಸಾಗಿ ಹೋಗಿದೆ. ನಾನೊಬ್ಬ ಪುಸ್ತಕಾಲಕ್ಕೆ ಅರ್ಹನಲ್ಲ, ನಾನೊಬ್ಬ ಹುಚ್ಚನೆ, ಹೌದು ಹುಚ್ಚನೆ. ಇದೆಲ್ಲ ವಿಧಿಯ ಆಟ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಇದೆಲ್ಲವನ್ನು ನಾವು ಅನುಭವಿಸಲೇಬೇಕು ಅಪ್ಪಾಜಿ. ಮಗು, ಹಡೆದ ನಿನ್ನ ವಯಸ್ಸು ಚಿಕ್ಕದಾದರೂ ನಿನ್ನ ಚೊಕ್ಕವಾದ ಮಾತಿನ ಮುಂದೆ ಸೋತು ಹೋದನಮ್ಮ, ಸೋತು ಹೋದ. ಏನೇ ಆಗಲಿ ನೀನು ಸುಮಂಗಲಿಯಾಗಿ ಇನ್ನ ಒಂದು ಮನೆ ತುಂಬುವ ಗೃಣಿಯಾಗಿ ಮುತ್ತೈದ ಭಾಗ್ಯ ನಿನ್ನ ಪಾಲಿಗೆ ಎಂದಿದೆ ಎಂಬುದೊಂದು ಈ ಮುದಕನ ಮನೆಗೆ ಹಗಲಿರಳ ಕಾಡುತ್ತದೆ ಅಮ್ಮ, ಹಗಲಿರಳ ಕಾಡುತ್ತದೆ. ಯಾವುದಕ್ಕೂ ಕಾಲ ಎಂಬುದು ಕೂಡಿ ಬರಲೇಬೇಕಲ್ಲ ಅಪ್ಪಾಜಿ. ಈ ಪ್ರಕೃತಿಯಲ್ಲಿ 3 ಕಾಲಗಳಿವೆ. ಹೀಗಿರುವಾಗ ಬೇಸಿಗೆಯಲ್ಲಿ ಮಳೆ ಬರಲಿ ಎಂದು ಬಯಸಿದರೆ ಮಳೆ ಬರಲು ಸಾಧ್ಯವೇ ಅಪ್ಪಾಜಿ? ಅದರಂತೆ ಕಂಕಣ ಭಾಗ್ಯ ಕೂಡಿ ಬಂದಾಗ ನನ್ನ ಮದುವೆ ಕೂಡ ತಾನಾಗಿಯೇ ಆಗಿ ಹೋಗುತ್ತೆ. ನೀವು ಚಿಂತಿಸಬೇಡಿ ಅಪ್ಪಾಜಿ, ಚಿಂತಿಸಬೇಡಿ. ಬನ್ನಿ ಅಪ್ಪಾಜಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ. ಬನ್ನಿ. ಸುಮಿತ್ರಾ, ಸುಮಿತ್ರಾ, ಅಯ್ಯೋ ಜಗನ್ನಾಥ್, ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಬಯಸಿದವಳ ಮುದ್ದು ಮುಖವನ್ನು ಕದ್ದು ನೋಡಬೇಕೆಂಬ ಹಗಲು ರಾತ್ರಿ ಕಾಡಿದಾಗ ಬರದೆ ಇನ್ನೇನು ಮಾಡಲಿ? ಅಯ್ಯೋ ದೇವ್ರೆ. ಅಜ್ಜಿ, ಇವರು ಜಗನ್ನಾಥ್ ಅಂತ ಕಾಲೇಜಲ್ಲಿ ನನ್ನ ಜೊತೆಲೇ ಇವರು ಕೂಡ ಓದ್ತಾ ಇರೋದು. ತುಂಬ ಒಳ್ಳೆಯವರು ಅಪ್ಪಾಜಿ. ಸುಮಿತ್ರ, ಹೋಗಮ್ಮ, ಕಾಪಿ ಮಾಡಿಕೊಂಡವ. ಬಂದು ಅತಿಥಿಗಳನ್ನು ಎದುರು ನಿಂತು ಆಗಲ್ಲ ಅರಟೆ ಹೊಡೆಯಬಾರದು. ಸರಿ ಅಪ್ಪಾಜಿ, ಹಾಗೆ ಆಗಲಿ. ಅಪ್ಪಾಜಿ, ಅಪ್ಪಾಜಿ, ಬಾ ಮಗು ಬಾ, ನಿನ್ನ ಬರುವಿಗಾಗಿ ಕಾಯ್ದಿದ್ದೇನೆ. ಚೆನ್ನಾಗಿದ್ದೀಯ ಮಗು? ಚೆನ್ನಾಗಿದ್ದೇನೆ ಅಪ್ಪಾಜಿ. ಸುಮಿತ್ರ ಎಲ್ಲಿದ್ದಾಳೆ? ಸುಮಿತ್ರಳು ಒಳಕ್ಕೆ ಕಾಪಿ ತರಲಿಕ್ಕೆ ಹೋಗಿದ್ದಾಳೆ. ಇವರು ಜಗನ್ನಾಥ್ ಅಂತ ಸುಮಿತ್ರಳಿಗೆ ಬೇಕಾದವರಂತೆ. ಸುಮಿತ್ರಳಿಗೆ ಬೇಕಾದವರು ಅಂದರೆ ಅವಳಿಗೂ ನಿಮಗೂ ಏನು ಸಂಬಂಧ? ನೀವು ತಪ್ಪು ಭಾವಿಸುವುದಿಲ್ಲ ಅಂದ್ರೆ? ಅಂಥದ್ದೇನಿಲ್ಲ, ಧೈರ್ಯವಾಗಿ ಹೇಳ್ರಿ. ನಾವಿಬ್ಬರು ಪ್ರೇಮಿಗಳು. ಜಗನ್ನಾಥ, ನಿಮ್ಮ ಆಶೀರ್ವಾದ ನಮಗೆ ದೊರೆತರೆ ಅಷ್ಟೇ ಸಾಕು. ಆಗ ನಮ್ಮಿಬ್ಬರ ಸಂಬಂಧ ಪತಿ ಪತ್ನಿಯರ ಸಂಬಂಧ. ಮುಚ್ಚು ಬಾಯಿ. ಯಾರಪ್ಪಣೆ ಪಡೆದು ಪ್ರೇಮ ಸಂಬಂಧ ಬೆಳೆಸಿದರೆ? ನಿಮ್ಮ ತಂಗಿ ಸುಮಿತ್ರಳನ್ನು. ಅವಳ ಜನ್ಮಕ್ಕೆ ಕಾರಣ ಯಾರು? ಅವಳಿಗೊಬ್ಬ ಅಣ್ಣ ಇದ್ದಾನೊಂದು ಮರೆತಿದ್ದೀಯಾ? ಮರೆತಿಲ್ಲ, ಅದಕ್ಕೆಂದೇ ಇನ್ನು ಅನೈತಿಕ ಸಂಬಂಧಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇಷ್ಟೆಲ್ಲ ಮಾತನಾಡುವ ನೀನು ಅದಕ್ಕೂ ಎಸೆದ ಮುಂದುವರೆದಿರಬೇಕಲ್ಲ. ಅಂತಹ ತಪ್ಪುಗಳೆಲ್ಲ ನಿಮ್ಮಂತವರ ಪಾಲಿಗೆ, ಅದರ ಅನುಭವ ಕೂಡ ನಿಮಗೆ ಆಗಿರಬೇಕಲ್ಲ. ಮುಂದೆ ಮಾತನಾಡಬೇಡ. ಹಾಗಿದ್ದು ಹಾಗೆ ಹೋಯಿತು. ಆ ಸ್ಥಿತಿ ನನ್ನ ತಂಗಿಗೆ ಆಗಬಾರದು ಅಂತ. ಅಂತಹ ತಪ್ಪು ಮಾತ್ರ ನಾ ಮಾಡಲಾರೆ. ಆ ವಿಷಯದಲ್ಲಿ ನನಗೆ ನಂಬಿಕೆ ಇಲ್ಲ. ಈ ಮದುವೆ ಮಾತ್ರ ಸಾಧ್ಯವಿಲ್ಲ. ಅಣ್ಣ, ಹೌದಮ್ಮ ಸುಮಿತ್ರ, ಈಗಾಗಲೇ ನಮ್ಮ ಬಾಳು ಕಷ್ಟ ಎಂಬ ಕುಲುಮೆಯಲ್ಲಿ ಬೆಂದು ನೊಂದು ಕುಂದಿ ಹೋಗಿದೆ. ಕಷ್ಟದಲ್ಲಿ ಕಷ್ಟ ಬಂದರೆ
ನಮ್ಮ ಕುಟುಂಬವೇ ಸರ್ವನಾಶವಾಗಿ ಬಿಡುತ್ತದೆ ಸುಮಿತ್ರ. ಬೇಡ ಅಣ್ಣ, ಬೇಡ. ದಯವಿಟ್ಟು ಅಂತ ಮಾತನ್ನು ಮಾತ್ರ ಆಡ್ಬೇಡ ಅಣ್ಣ. ನಿನ್ನ ಅಮ್ಮಯ್ಯ ಅಂತೀನಿ ಅಣ್ಣ, ನಿನ್ನ ಅಮ್ಮಯ್ಯ ಅಂತೀನಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಮದುವೆಗೆ ಒಪ್ಪಿಗೆ ಕೊಟ್ಟು ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ ನಮ್ಮಿಬ್ಬರ ಬಾಳಿಗೆ ಪನ್ನೀರು ಎರಚುವ ಧೀರ ಪುರುಷ ನೀನಾಗಲೇಬೇಕಣ್ಣ, ನೀನಾಗಲೇಬೇಕು. ಸುಮಿತ್ರ, ಸರ್ವನಾಶವಾದ ನನ್ನ ಬಾಳ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ. ಮುತ್ತಿನಿಂದ ಸಾಕಿದ ನನ್ನ ತಂಗಿಯ ಬಾಳು ಹತ್ತಿನ ಪಾಲಾಗುವುದು ನನಗಿಷ್ಟವಿಲ್ಲ. ಜಗದೀಶ, ನಿಮ್ಮ ಮನಸ್ಸಿಗೆ ತಿಳಿದಂತೆ ಮಾತನಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅರ್ಥಪೂರ್ಣವಾದ ನಮ್ಮ ಪ್ರೇಮಕ್ಕೆ ಕುಂದು ತರುವಂತಹ ಸಾಹಸ ಮಾತ್ರ ಮಾಡಬೇಡ. ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗಲಿ, ಆಕಾಶವೇ ತಲೆಯ ಮೇಲೆ ಕಳಿಸಿ ಬೀಳಲಿ, ಸೂರ್ಯಚಂದ್ರರು ಪ್ರಪಂಚವನ್ನು ಮರೆತು ಕತ್ತಲವರಿಸಲಿ, ಸುಮಿತ್ರಳೇ ನನ್ನ ಬಾಳ ಸಂಗಾತಿ. ಸುಮಿತ್ರ, ನಿನ್ನಿಷ್ಟವೇನೆಂಬುದನ್ನು ನಿನ್ನ ಅಣ್ಣನಿಗೆ ತಿಳಿಸಿ ನನ್ನೊಂದಿಗೆ ಹೊರಡಲು. ಜಗನ್ನಾಥ್, ನಿಮ್ದಮ್ಮಯ್ಯ ಅಂತೀನಿ, ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ. ಎಷ್ಟೇ ಆಗ್ಲಿ ಅವರು ನಮ್ಮ ದೊಡ್ಡವರು. ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ನಾವಿಬ್ರು ಮದುವೆ ಆಗೋಕ್ ಸಾಧ್ಯ, ಸಂತೋಷವಾಗಿರೋಕ್ ಸಾಧ್ಯ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ ಜಗನ್ನಾಥ್, ಸುಮ್ಮನೆ ನಿಂತ್ಕೊಳ್ಳಿ. ಅಣ್ಣ ಅಣ್ಣ, ನಿಂದ ಅಮ್ಮಯ್ಯ ಅಂತೀನಿ ಅಣ್ಣ. ಇದುವರೆಗೂ ನಿನ್ನ ಮುಂದೆ ನಾನೆಂಥದ್ದು ಬೇಕು ಅಂತ ಯಾವತ್ತೂ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ಇವತ್ತು ಕೇಳ್ತಾ ಇದ್ದೀನಿ ಅಣ್ಣ. ನನಗೆ ನನ್ನ ಬದುಕಿನಲ್ಲಿ ಅವ್ರು ಬೇಕಣ್ಣ, ಅವ್ರು ಬೇಕು. ಇನ್ನು ಮುಂದೆ ನಾನು ನಿನ್ನನ್ನು ಏನು ಕೇಳಲ್ಲ ಅಣ್ಣ, ಏನು ಕೇಳಲ್ಲ. ಬಿಟ್ಟು ಬದುಕೋ ಶಕ್ತಿ ಖಂಡಿತ ನನಗಿಲ್ಲ ಅಣ್ಣ, ಖಂಡಿತ ನನಗಿಲ್ಲ. ನಿನ್ನ ಅಮ್ಮಯ್ಯ ಅಂತೀನಿ ಅಣ್ಣ, ನಮ್ಮಿಬ್ರು ದೂರ ಮಾಡ್ಬೇಡ ಅಣ್ಣ, ನಮ್ಮಿಬ್ರು ದೂರ ಮಾಡ್ಬೇಡ ಅಣ್ಣ. ಅಣ್ಣ, ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ ಅಣ್ಣ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ರನ್ನು ಒಂದು ಮಾಡೋಣ, ದಯವಿಟ್ಟು ಒಂದು ಮಾಡೋಣ. ಸುಮಿತ್ರ, ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಏನನ್ನಾದರೂ ಪಡೆಯಬಹುದು. ತಂಗಿ ಎಂಬ ವಸ್ತುವನ್ನು ಪಡೆಯಲು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಹುಟ್ಟಿರಬೇಕು. ನಿನ್ನನ್ನು ಕಳೆದುಕೊಂಡು ನಾನು ಸಾಧಿಸುವುದಾದರೆ ನಿನ್ನಿಷ್ಟವೇ ನನ್ನಿಷ್ಟ. ಹೋಗಿ ಅಪ್ಪಾಜಿಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಕೊಡಿ. ಅಪ್ಪಾಜಿ, ನೂರು ಕಾಲ ಮುತ್ತೈದೆಯಾಗಿ ಬಾಳಮ್ಮ. ಸುಮಿತ್ರ, ಶ್ರೀಯಾಗಿ ಬಾಳಮ್ಮ. ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿರುವೆ. ನಿಮ್ಮ ಮಗಳ ಕೈ ಹಿಡಿದು ನೆಮ್ಮದಿಯ ಬಾಳು ಸಾಗಿಸುತ್ತೇನೆ. ನಾನೇನಾದರೂ ತಪ್ಪು ಮಾತನಾಡಿದರೆ ಶ್ರೀಯಾಗಿ ಬಾಳಪ್ಪ. ನೀನು ಹಾಗೂ ಜಗದೀಶ, ನೀನು ಹಾಗೂ ಈ ಎರಡು ಕಣ್ಣುಗಳಾಗಿ ಸುಮಿತ್ರನನ್ನು ಸಂತೋಷ ಸಾಗರದಲ್ಲಿ ನೆಲೆದಾಡುವಂತೆ ಮಾಡಲಿ. ಹಾಗೆ ಆಗಲಿ ಜಗದೀಶ್. ನಾನಿನ್ನು ಬರಲೇ. ಸುಮಿತ್ರ, ಹೋಗಿ ಬರುತ್ತೇನೆ. ಸುಮಿತ್ರ, ನಿನ್ನ ಕಣ್ಣೀರನ್ನೆಂದಲೇ ನಿನ್ನ ಅಣ್ಣನೊಂದಿಗೆ ಗೆದ್ದು ಬಿಟ್ಟಿಯಲ್ಲಮ್ಮ. ಹಾಗೇನು ಇಲ್ಲ ಅಪ್ಪಾಜಿ, ನನ್ನ ಅಣ್ಣನ ಮನಸ್ಸು ತುಂಬಾ ಮೃದು ಅಲ್ವೇ ಅಣ್ಣ? ಅದಾಗೆ ಅಣ್ಣ, ಈ ನಿನ್ನ ತಂಗಿಯ ಇನ್ನೊಂದು ಆಸೆ ಇದೆ, ಅದನ್ನ ನಡೆಸ್ಕೊಡ್ತೀಯ ಅಣ್ಣ? ನನ್ನ ಪ್ರಾಣವೇ ನೀನು. ನಿನ್ನ ಮಾತನ್ನು ನಡೆಸಿದಿರುವೆನು, ಅದೇನು ಕೇಳು. ಅಣ್ಣ, ಒಂದು ಹೆಣ್ಣನ್ನು ಮದುವೆ ಮಾಡಿ ದಾರಿ ಎರೆದು ಕೊಡುವಾಗ ಆ ಹೆಣ್ಣಿಗೆ ತನ್ನ ತವರು ಮನೆಯ ಉಡುಗೊರೆಯಾಗಿ ಹಸಿರು ಬಳೆ, ಕುಂಕುಮ, ಅರಿಶಿನ
ಹಸಿರು ಸೀರೆ, ಮಲ್ಲಿಗೆ ಹೂವು ಇದೆಲ್ಲ ಉಡುಗೊರೆಯಾಗಿ ತನ್ನ ಉಡಿ ತುಂಬಬೇಕು ಅಂತ ಆಸೆ ಇರುತ್ತೆ. ಇದೆಲ್ಲವನ್ನು ನನಗೋಸ್ಕರ ತಂದ್ಕೊಡ್ತೀಯ ಅಣ್ಣ? ಅಣ್ಣ ಜಗದೀಶ, ನೀನು ಹೂವನ್ನ ನೀನು ಮೌನವಾದರೆ ಅವಳಿಗೆ ಅವಳ ಹೃದಯಕ್ಕೆ ನೋವಾಗುವುದಿಲ್ಲವೇ? ನೀವಿಬ್ಬರ ಸ್ವಲ್ಪ ನಕ್ಕು ಈ ಮುದುಕನ ಮನಸ್ಸಿಗೆ ನೆಮ್ಮದಿನೇ. ಅಪ್ಪಾಜಿ, ಯಾವ ಬಾಯಿಂದ ಇಲ್ಲ ಅಂತ ಹೇಳಲಿ? ನನಗೆ ಅವಳನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಅವಳೇ ನನ್ನ ಸರ್ವಸ್ವ. ಅವಳಿಗಾಗಿ ನನ್ನ ಪ್ರಾಣವನ್ನಾದರೂ ಮೀಸಲಿಡು. ನೀವಿಬ್ಬರು ಸ್ವಲ್ಪ ನಕ್ಕು ಈ ಮುದುಕನ ಮನಸ್ಸಿಗೆ ನೆಮ್ಮದಿನೇ ಇಡುವರೆಯಾ? ಸಂತೋಷ ತುಂಬಿ ಮನ ನಲಿದಾಡಲಿ
ಇವತ್ತು ಸಿಹಿ ಅಡಿಗೆ ಮಾಡ್ತೀನಿ, ಬನ್ನಿ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಚಂದ ಕಣ್ಣ ಹೆಂಗೆ ಕಣ್ಣ ಏನಾದ್ರು ಜಾಸ್ತಿ ಕಣ್ಣ ನಿನ್ನ ಆಸೆ ಕಣ್ಣ. ಅಲ್ಲ, ಈ ಗಂಡಸ್ರ ಬುದ್ಧಿನೇ ಹಿಂಗ ಅಂತೀನಿ ನಾನು. ಯಾವ್ದಾದ್ರು ಹುಡುಗಿನ ಹುಡುಕಿ ಅವಳ ಮೇಲೆ ಕಣ್ಣು ಹಾಕಿದ್ರೆ ಮುಗೀತ, ಆಕೆ ಮದ್ವೆ ಮಾಡ್ಕೊಳ್ಳೋವರೆಗೂ ಇವ್ರ ನಿದ್ದೆನೆ ಬರಂಗಿಲ್ಲ ಅಂತ ಕಾಣಿಸ್ತೈತಿ. ನೋಡೋಣ ಮುಂದೆ ಅದು ಹೆಂಗ್ ಆಗ್ತೈತಿ ಅಂತ. ನನಗೆ ಮೂರ್ ಜನ ಗಂಟು ಬಿದ್ದಾರೆ. ಹಾಯ್ ಚಿಂತಾಮಣಿ, ನಿನಗಾಗಿ ಹುಡುಕದ ಊರು ಇಲ್ಲ, ತಿರುಗದ ಓಡಿ ಇಲ್ಲ, ಎಲ್ಲಿ ಹಾಳಾಗೋಯ್ತು ಮಾರಾಯ. ಇದೇನ ಬಹದ್ದೂರ್ ಗಂಡ ಪೂರ್ತಿ ಬದಲಾಗ್ಬಿಟ್ಟಿದೆಯಲ್ಲ ನನ್ನ ಬಹದ್ದೂರ್ ಗುಂಡು. ನೀರಿನ ಜೊತೆ ಅಡಿಕಾಲು ಅಗರವಾಗಿತ್ತಂತೆ, ಹಾಂಗ ನಾವು ನಿಮ್ಮ ಸವಾಸ ಮಾಡಿ ಉಡುಪೆ ಮರ್ತು ಹೋಯ್ತಂತೆ. ಅದಕ್ಕೆ ನಾನೇನ್ ಮಾಡ್ಬೇಕಂತೆ? ಜೀವನದಾಗ ನಿನ್ನ ನಂಬಿದ ತಪ್ಪಿಗೆ ಮದುವೆ ಆಗು, ಆಮೇಲೆ ಮಕ್ಕಳ ನಡೆಯಕ ಪ್ರಯತ್ನ ಮಾಡೋಣ. ಯಾಕಲೆ ಏನ್ ಅನ್ಕೊಂಡಿದೀಯ? ಏನ್ ಹೋಗ್ಲಿ ಪಾಪ, ಏನ ಬ್ರಾಹ್ಮಣ ನಿಜ ಸಲ್ಗೆ ಬಳಸಿ ಮಾತಾಡೋದಿಕ್ಕೆ ತಲೆ ಹಚ್ಕೊಂಡಿದೀಯ ನೀನ? ಹ್ಯೂ ಮಿಸ್ಟರ್ ಖಾನ್, ಮಕ್ಕಳು ಅಂದ್ರೆ ನನಗ ಬಲು ಇಷ್ಟ. ಅದಕ್ಕೆ ನಾನೇನ್ ಮಾಡ್ಲಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ರಾತ್ರಿ ಸ್ವಲ್ಪ ಮನಸ್ಸು ಮಾಡಿ. ಛತ್ರಿ ತಗೊಂಬರ್ಲ? ಛತ್ರಿ ಯಾತಕ್ಕ, ಕತ್ರಿ ತಗೊಂಡು ಬಾ. ನನ್ನ ಚನ್ನದಲಾಡಿ ಗಂಟು ಬಿದ್ದೈತೆ, ಕತ್ತರಿಸುವಂತೆ. ಪ್ಯಾರಿ 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 ಕೈಯಾಗ ತಾರಿ ಕೊಟ್ರೆ ಈಕೆ ಅಕ್ಷರ ಪಂಪ ಹೋಗಿ ವಾಲೆ ಮಾಡ್ಸಣ್ಣಂತೆ. ಹೌದಾರ, ಗಾದೆ ಕಲ್ತು ನನಗೆ ತಿಪ್ಪರ್ಲಾಗ ಹಾಕಕ್ ಹೋನ್ಸಲ ಹುಚ್ಚಿ ಗಂಡ್ಸ್ನೇನ. ಇವು ಮಿಸ್ಟರ್ ಕನ್ಮೈರಾಣಿ, ಹುಡುಗರು ಬರೆಯುವ ಪೇಡ. ಇವತ್ತು ರಾತ್ರಿ ಸಿನಿಮಾಕ್ಕೆ ಹೋಗೋಣವೆ? ನಂಗೆ ಸಿನಿಮಾ ಅಂದ್ರೆ ಲೈಕೇ ಇಲ್ಲ. ನಾಟಕ ನೋಡೋಣ. ನಾಟಕ ಅಂದ್ರೆ ಒಪ್ಪತ್ ಕೂಡ ಬೇಡ, ಹಂಗೆ ಬರ್ತೀನಿ ನೋಡ. ನಾಟಕ ಯಾವ್ದು? ಗುರುವೇ ಗುದ್ದಪ್ಪ ಜಾಡ್ಸ್ ಬಂದ್ ಗುದ್ದಪ್ಪ. ಯಾಕ ಎಲ್ಲೋದ್ರು ಅಲ್ಲಿಗೆ ಬರ್ತೀಯನ? ನಾ ಅಲ್ಲಿಗೆ ಬರೋದ ಹೋದರೆ ನಮಗೆ ನಿದ್ದೆ ಬರೋದು ಸ್ವಲ್ಪ ಕಷ್ಟ ಆಗತ್ತೆ. ನೀ ಪ್ರೀತಿ ಮಾಡ್ತೀಯೋ ಇಲ್ಲೋ? ನಿನ್ನ ಪ್ರೀತಿ ಮಾಡಿದ್ರೆ ನಾನ್ ಮತ್ತೆ ಹಿಡ್ಕೊಬೇಕಾಗ್ತ ಚಂಬ. ನನ್ನ ನಂಬಿಕೆ ನೀನ್ ಹಾಕ್ತೀಯ ಬೆಪ್ಪ, ಆಮೇಲೆ ತಿಂತೀಯ ಬಿಸಿ ತುಪ್ಪ. ಹಂಗಾರ ಇಷ್ಟು ದಿವಸ ನಿಮ್ಮವು ತೊಳೆದಿದ್ದ ದಂಡ ಅನ್ನವಂಗಾಯ್ತು. ಹಿಂಗ ಯಾಕ ಮೋಸ ಮಾಡ್ತಿ ಚಿಂತು? ನನಗೆ ಒಬ್ರ ಇಬ್ರ ಗಂಟು ಬಿದ್ದಿರೋದು, ಮೂರ್ ಮಂದಿ ಗಂಟು ಬಿದ್ದಿದ್ದೀರಾ. ಏನ್ ಮಾಡ್ಬೇಕು? ನನ್ನ ನಾಯಿ ಅಂತ ತಿಳ್ಕೊಂಡಿರೇನ? ನಾಯಿ ಅಲ್ಲವಾ, ನೀನು ಅವರಿಬ್ಬರಿಗೆ ಬುದ್ಧಿ ಕಲಿಸಿದ ಮಹಾತಾಯಿ. ನೀ ಇವತ್ತು ಹೂವನ್ನ ಆ ನನ್ನ ಮಕ್ಕಳ ಕಾಲು ಮುರಿಯುತ್ತೇನೆ. ಮುಚ್ಕೊಂಡ್ ನಿಂದದ ಅಲ್ಲ. ನೀನೆಂತ ಗಂಡೂಸು ನನಗ್ ಗೊತ್ತಿಲ್ಲೇನ? ನನ್ನ ಲವ್ ಮಾಡಕ್ ಶುರು ಮಾಡಿ 1 ವರ್ಷ ಆಯ್ತು. ಇದುವರೆಗೂ ಅವ್ರನ್ನ ಧೈರ್ಯ ಮಾಡಿ ಅವ್ರಿಗೆ ಎದುರಿಸಿ ನನ್ ಕುದ್ಗೆ ತಾಳಿ ಕಟ್ಟಕ್ ಆಗಿಲ್ಲ. ನೀನು ಅವ್ರ ಕಾಲ್ ಮುರಿತಿ. ಈ ಮಾತು ಬಿಟ್ಟು ಬೇರೆ ಮಾತಾಡ. ಹಂಗ ಅನ್ಬೇಡ. ಸ್ಪಾಟ್ ನಾಗಿಗೆ ಸ್ಪಾಟ್ ಹಿಟ್ ಕಂಡಿ ಕಾಲು ಮುರಿಯುತ್ತೀರ. ಹೌದಾ ಪಾಪ, ತಿಂತಿ ಹುಳಿ ಸಾರ್ ತಿಂದ ಪಾಪ ಹಿಂಗೆ ಆಗಿ ಮತ್ ನೀನ್ ನೋಡ್ತೀನ. ನೀನು ಅದೆಷ್ಟು ಮಟ್ಟಿಗೆ ಅವ್ರ ಕಾಲು ಮುರಿತಿ ಅಂತ. ಹೆಂಗ ಮರ್ಯಾದೆ ಚಿಂತು, ಹಗಲು ರಾತ್ರಿ ನಿನ್ನದೇ ಧ್ಯಾನ. ಅದೇ ದಾನದಾಗ ದಿನ ರಾತ್ರಿ ಮಾಡತ್ತನಿ ಸ್ನಾನ. ನಡಿ, ಇದೇ ನಡುಪಿನಾಗ ಮದುವೆ ಆಗೋಣ. ಯಾಕ ಎಲ್ಲದ್ರಲ್ಲೇ ಮದುವೆ ಆಗಕ್ಕೆ ನನ್ನ ಏನ್ ಹಾದಿ ಬಿಟ್ಟು ಹೆಣ್ಣ ತಿಳ್ಕೊಂಡಿಯೇನ? ದೇವರಾಣೆ ಹಂಗ ಅನ್ನಕ್ಕಿಲ್ಲ. ನಿನ್ನ ಅವಯವಗಳು ಆಣೆಗೂ ಹಂಗ ಕೇಳ್ಕೊಂಡಿಲ್ಲ. ನಾ ನಿನ್ನ ಮರೆಯಕ್ಕೆ ಸಾಧ್ಯವಿಲ್ಲ. ಈ ಮಾತ್ ನಿಜ ಏನು ಗುಂಡು? ನಿನ್ನವು ಇವು ಅವ ಅನ್ನಲ್ವಾ? ಅವ ಅಂತ ಹಿಡ್ಕೊಂಡು ಕೇಳ್ತೀನಿ. ನನ್ನ ಪ್ರೀತಿ ಟುಸ್ ಅನ್ನಿಸ್ಬೇಡ. ಮತ್ತೆ ಅವರಿಬ್ರು ಕತೆ? ಅವರಿಬ್ಬರ ವಿಷಯ ನನಗೆ ಬಿಡು. ಶಕ್ತಿ ಇಲ್ಲದಿದ್ದರೂ ಯುಕ್ತಿಯಿಂದ ಆದರೂ ಅವರನ್ನು ದೂರ ಮಾಡುತ್ತೇನೆ. ಇದಕ್ಕೂ ತಪ್ಪಿದ್ರೆ? ಇದಕ್ಕೆ ತಪ್ಪಿದ್ರೆ ಮೊದಲ ರಾತ್ರಿ ಅಷ್ಟೇ ಮಾಡಿಕೊಳ್ಳೋಣ. ಹೋಗ ನೀವು
ಮತ್ತೆಲ್ಲೋದ್ರೆ ಮತ್ ಮೊದ್ಲಿಗೂ ಹತ್ರ ಅಷ್ಟೇ ಬೇಕಂತೆ ಹೋಗ. ಅಲ್ಲ ನನ್ನ ಏನ್ ಕಡಿ ನೀನು ಹೋಗದ ದನಕ್ ಹೋಗ್ ತಾಳಿ ಕಟ್ಟು. ನಾನ್ ನಿನ್ ಮದ್ವೆ ಆಗಂಗಿಲ್ಲ ಹೋಗ. ಹಾಂಗ ಅನ್ಬೇಡ, ಸ್ಪಾಟ್ ನಾಗಿ ಸ್ಪಾಟ್ ಹಿಟ್ ಗಂಟಿ ಕಾಲು ಮುರಿಯುತ್ತೇನೆ. ನೋಡ್ತೇನೆ ನೋಡ್ತೇನೆ. ನಾನು ಜಿತೇಂದ್ರ ನೀನು ಶ್ರೀದೇವಿ, ನಾನು ಜಿತೇಂದ್ರ ನೀನು ಶ್ರೀದೇವಿ, ಬಿಲ್ಡಾಗ ಹಾಡೋಣ ಬಾ. ನಾನು ಜಿತೇಂದ್ರ ನೀನು ಶ್ರೀದೇವಿ. ಮಡಿಕೇರಿಲೇ ಮಡಿಕೆ ಮ್ಯಾಲೆ ನನ್ಗೂ ಇಂದು ಒಂದು ಡ್ಯಾನ್ಸು. ಕಿಚ್ಕಾಲಿ ಹೋಲಿ ಹೋಲಿ ಕಲ್ಲರ್ ಕಲ್ಲರ್ ಡ್ಯಾನ್ಸು. ನಾರಿ ನಾರಿ ಕಲ್ಲರ್ ಸಾರಿ ಕಲ್ಲೇ ಸೇರಿ ಗಾಡಿ ಗಾಡಿ ಆಡೋಣ ಕಾಲಿಟ್ಟರೆ ಅಜಮದ ನಾನು ಜಿತೇಂದ್ರ ನೀನು ಶ್ರೀದೇವಿ. ಗಿಡ ಸುತ್ತು ಹಣ್ಣ ಇಸ್ಮಾಡು ನನ್ನೈದ ಸೈಟು. ಇಟ್ಟ ಗುಟ್ಟು ಮುಸಗುಟ್ಟು ದೇವ್ರೆ ಕುಟ್ಟ ಎಂತ ಶೇವು. ಅವಳ ಸುರಿಸಿ ದ್ರಾಕ್ಷಿ ಸುರಿಸಿ ಸಾಕಾಯ್ತು ಹಾಟಿಗೆ ನಾರಿ ತರಿಸಿ ಕಲ್ಲಂಗರು ಪೂಜವು. ನಾನು ಜಿತೇಂದ್ರ ನೀನು ಶ್ರೀದೇವಿ, ಬಿಲ್ಡಾಗ ಹಾಡೋಣ ಬಾ. ಯಾವನಲ್ಲಿ ಅವನ ಕಂಟಿ ಕಾಲ ಮುರ್ತಿನ ನಾನು. ಕಂಟಿ ಕಾಲ ಅಂದ್ರೆ ಏನು? ಬಂಗ ಕಟ್ಟಿಗೆ ಅಂತ ಮಾಡಿ ಎಲ್ಲ. ಕಂಟಿ ಅಂದ್ರ ಸೊಂಟಿ ಪುಡಿ, ನಗಡಿ ಆದ್ರ ಹಾಕ್ಯಂಟ್ ಕುಡಿಯಲೇ ಮಗನ. ದೇವರಾಣಿಗೂ ಹಾಂಗ ಅನ್ನಕ್ಕೆಲ್ಲ. ಲೇ ನೀನ್ ಏನು ತಿಳಿದಲೇ? ನಂದು ಒಂದೇ ಒಂದು ಡಿಚ್, 2 ಮಂಡಿ ಇಟ್ಟೆ ಅಂದ್ರೆ ಸುಮ್ಮನೆ ಇಲ್ಲಿಗೆ ಬಾ. ಹಾಂಗ ಅನ್ನಬೇಡ ಮರ, ಮನಸ್ಸು ಮಾಡಿ ಮದುವೆ ಮಾಡು. ಕಾಲು ಹಿಡಿದು ಬೇಡ ಮಗನೇ. ನಾನು ಈ ಸುತ್ತ ಹತ್ತಳ್ಳ್ಯಾಗ ಎದುರಿಕೊಂಡು ತೆತ್ತಿ ಹಾಕ್ತಾರ ಮಗನ. ನನ್ನ ಕೈಯಾಗ ಏನೈತಿ? ರಾಜಕೀಯ ಐತಿ, ನಮ್ಮ ಹತ್ರ ಈಗೇನೈತಿ? ದುಡ್ಡು ಐತಿ. ನಮ್ಮ ಹತ್ರ ಯಾರ್ಯಾರದಾರಂತ ಗೊತ್ತಾನೆ ನಿನಗೆ? ಲೇ ನಮ್ಮ ಹತ್ರ ಜನಾರ್ದನ್ ರೆಡ್ಡಿ ಅವರು ಹೋದ್ಯಾರ, ಶ್ರೀರಾಮುಲು ಹೋದ್ಯಾರ, ಮೋದಿ ಇದನ, ಅಮಿತ್ ಶಾ, ನಮ್ಮ ಯಡಿಯೂರಪ್ಪ ಸಾರ್ನವ್ರು ಸುತ್ತ ಇದಾರ. ನಾವೇನು ಇಡೀ ಕರ್ನಾಟಕದಾಗ 2 ಸ್ಥಾನ ಗೆದ್ದೀವಿ ಅನ್ಕೊಂಡು ಏನಿಲ್ಲ. ನೋಡಲಿ ಟಿಕೆಟ್ ಇಲ್ದಂಗೆ ಕಳ್ಕೊಂಡಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಅಲ್ಲ ಸರ್, ನನ್ನ ಮಾತು ಆತೈತಿ. ಎಷ್ಟೋ ಜನ ಹೆಮ್ಮಿಲಿಗಳು ಹದಾರ. ಎಲೆಕ್ಷನ್ ನಲ್ಲಿ ಇದ್ರು, ಇಷ್ಟೆಲ್ಲ ಇದ್ರು, ಹುಡುಗಿ ಏನ್ ಮಾಡ್ಬೇಕು? ದಮ್ ಇದ್ರೆ ಮದುವೆ ಆಗಬೇಕು. ಏ ಮಗನ,
ದಮ್ಮು ಗಿಮ್ಮು ಅಂದ್ರೆ ಒಂದೇ ಒಂದು ಗುಮ್ಮೆತ್ತಿನ ಸಂತ್ಯಾಗ ನಿನ್ನ ಮಾರಿ ಬಂದ್ಬಿಡ್ತೀನಿ. ಹುಷಾರ್, ಸುಮ್ಮನೆ ಆ ಹುಡುಗಿ ಕೇಳಿ ಮದುವೆ ಒಪ್ಸೋ. ಸೂಳೆ ಮನೆ ಹತ್ತಿ ಉರಿತಿತ್ತಂತೆ ಮಿಂಡ ಅರಕೊಚ್ಚ ಬಿಡ್ಕೊಂಡು ಅಂದಂತೆ. ಅದು ಏನೇ ಇರ್ಲಿ ಬಾಡ್ಕವ್, ನನ್ನ ಕಣ್ಣ ತಪ್ಸಿ ಈಕಿನ ಏನಾದ್ರು ಹೊಡ್ಕೊಂಡೆ ಅಂದ್ರೆ ರಸಲನ ಗಣೇಶನ ಕರ್ಕೊಂಬಂದು ನಿನ್ನ ನೋಡುವುದಿವಲ್ಲ ಪುಡಿ 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 ಮಾಡಿ ನಿನ್ನ ಸುಮ್ಮನೆ ಕುಂದಿರ್ಸ್ಬಿಡ್ತೀನಿ. ಹುಷಾರ್. ಹುಡುಗಿ ಹಿದ್ರಿಗೆ ಮಾನ ತೆಗೆಯ ಕತ್ತಾನ. ಈಗ ಸ್ವಲ್ಪ ಅವಾಜ್ ಆಗ್ತಾನೆ. ಚುಪ್ ಜಾ ಬೇಬೆ ಚಿನ್ನಾರ್ के मुझे भेदम है एक हाथ ले तो. ಹೌದರೆ ಬಡ ಬ್ರಾಹ್ಮಣ, ಮುಸಲ್ಮಾನರ ಮಾತು ಬಾತ್ ಕರ. ಕ್ಯಾ ಚೀಜಿ ಬೇ ಗದಕ ಬಚ್ಚ? ಗಡ್ಡಕ್ಕೆ ಬಚ್ಚ ಅಂದ್ರೆ ಕತ್ತೆ ಮಗನೇ ಅಂತ ಬೈರಾಕಣ. ಏನು ನಾನು ಕತ್ತೆ ಮಗ, ತೂ ಬೇ ಕತ್ತೆ ಮಗ ಕ್ಯಾ ಕರ್ತೀವಿ? ರತ್ನ ಕರ್ತವೆ ಈ ಚಿಂತಾಮಣಿನ ಶಾದಿ ಶಾದಿ ಆತವ್ಯಾ. ಬರೇ ಡಿಚ್ಚೆ ಶಾದಿ ಶಾದಿ ಅಂತ ವಾದಿ ಮಾಡ್ತಿರಲ್ಲಿ ಏನ್ ಸಮಾಚಾರ? ಓಹೋ, ನಮ್ಮ ಡಿಚ್ ಇಲ್ಲೇ ಐತಿ. ಏನ್ ಡಿಚ್ಚಿ ಪಿಚ್ಚಿ ಅಂತ ಮತ್ತೆ ಕಲ್ಲು ಪಚ್ಚಿ ಹೊರಗ್ ಬಂದವ್ ಮಗನೇ. ನೀನು ನಮ್ಮ ಆಕೆಗೆ ಏನ ಅಂದ್ರೆ ಈ ನನ್ನ ಪೈಜಾಮ್ ಲಾಡಿಯಿಂದ ನಿನ್ನ ಬಾಡಿನ ಮರಡಾರ್ ಮಾಡ್ಬಿಡ್ತೀನಿ ಗೊತ್ತಾ ಮಗನ. ಲೇ ನಾಗ, ನನ್ನ ಅಕ್ಕಿ ಮೇಲೆ ಏನಾರ ಕಣ್ಣಾಕಿಗ ಅಂದ್ರ ಕಣ್ಣು ಕಿತ್ತಿ ಕೈಯ ಕೊಟ್ಬಿಡ್ತೀನಿ ನೋಡ. ಹುಷಾರ್. ಲೇ ಮಕ್ಕಳ, ಈ ಸ್ಪಾಟ್ನಾಗ ಸ್ಪಾಟ್ ಇಟ್ಟ ಅಂದ್ರೆ ಬಾಡಿ ಬೆಂಡಾಗಿ ಮುಖ ಕೆರ ಹಿಡಿಬೇಕ. ಚಿಂತಾಮಣಿಗೆ ಅದೇ ಸ್ಪಾಟ್ಗೆ 3 ತಿಂಗಳು ತುಂಬಿರ್ಬೇಕ. ಹೇಳಲೇ ಬುಳ್ಳ, ನಾ ಏನೋ ಹೋಗಲಂತ ಸುಮ್ಕಿದ್ರೆ ಇದ್ರೆ ನಿಂದೇನಿಲ್ಲ ಪುಸ್ ಪುಸ್ ಪುಸ್. ಗುಂಡ ನಾಗ, ಕಂಟಿ ಕೂಡ ವಾದ ಮಾಡಿ ಒದೆ ತಿಂದು ವಾಂತಿಗೆ ಮಾಡ್ಕೆ ಬರಲಿ ವಾಂತಿ. ಚಿಂತಾಮಣಿನ ನನ್ನ ವ್ಯಕ್ತಿಯಿಂದಲೇ ಮದುವೆ ಆಗುತ್ತೇನೆ. ಪಂಟು ಬ್ಯಾಡ್ರಲೇ, ಒಂದೇ ಮಾತಿನಾಗ 3 ತೀರ್ಮಾನ ಕೇಳೇ ಬಿಡೋಣ, ಒಂದು ನಿರ್ಧಾರಕ್ಕೆ ಬರೋಣ. ಏನಾದ ನಿರ್ಧಾರ? ನೀನು ಯಾರ ಮದುವೆ ಆಗೋಲ್ಲ ಚಿಂತಾಮಣಿ? ನಾನು ನಿಮ್ಮ ನಿರ್ಧಾರವನ್ನು ತಿಳಿಸುವಿರ? ತಿಳಿಸ್ತೀನ ನೋಡ. ನಾನ್ ಓಯೋದು ಒಬ್ಳು, ನೀವಿರೋದ್ 3 ಜನ. ಒಳ್ಳೆ ಬೆದಕ್ ಬಂದ್ ನಾಯಿ ಮಾಡ್ತಾ ಇದ್ರು. ಅದಕ್ಕೆ ಈಗ ಸದ್ಯಕ್ಕೆ ತೀರ್ಮಾನ ಬೇಡ. ನಾಳೆ ನಿಮ್ 3 ಒಂದ್ ಸ್ಪರ್ಧೆ ಏರ್ಪಡಿಸಿದೀನಿ. ಅದ್ರಾಗ ಯಾರು ಗೆಲ್ತಾರೋ ಅವ್ರ ಮದ್ವೆ ಆಗ್ತೀನಿ. ಓಹೋ ಚಿಂತಾಮಣಿ ಸ್ವಯಂವರ. ಅದರಲ್ಲಿ ನಾನೇ ಗೆಲ್ಲುವ ಧೀರ. ಸುಮ್ಕೆ ಕುಂತ್ಕೊಳ್ಳಿ ಬಡಿಗೆರಿದ. ಹಂಗ್ಯಾಕ್ ಮಾಡ್ತಿ? ಕೂಳ್ಕೊಂಡ್ರೆ ನಾಯಿ ಮಾಡ್ದಂಗ. ನೀವ್ ಹಿಂಗೆ ಮಾಡ್ರೆ ನನ್ ಕಾಲಾಗ ಹಿಡ್ತೀರ ಕೆಟ್ಟ ಕೆರೆ. ಯುದ್ಧಕ್ಕೆ ಸಿದ್ಧರಾಗಿರಿ ಅಸುಳಗಳಿರ. ಜೈಕರ ಹಾಕ್ರ. ಓಕೆ ಫ್ರೆಂಡ್ಸ್, ಐ ಆಮ್ ರೆಡಿ. ರೆಡಿನಾ? ಮತ್ ಸಿಗ ನಡೀರಿ ಹಂಗಾರೆ ಸ್ವಯಂವರದಲ್ಲಿ. ನಾಳೆ ನಿಮ್ಮ ಬಾಡಿನ ಮಾಡಾರ್ ಮಾಡಿ ಸಮಾಧಿ ಮಾಡ್ತೀನಿ. ಬರ್ರಿ ಅಲ್ಲೇ ಮಕ್ಕಳ. ಹಾಯ್ ಸುಮಿತ್ರಾ. ಹಾಯ್ ಜಗನ್ನಾಥ್. ಮದುವೆಗೆ ನೀವು ಜೊತೆಯಲ್ಲಿ ಇನ್ವಿಟೇಷನ್ ಕೊಡಕ್ ಬರ್ಲಿಕ್ಕೆ ನನಗೂ ಆಸೆ. ನಾನು ಇಂದು ಅದ್ ನಿಮ್ಗೆ ಇಷ್ಟ ಇಲ್ವೇನು? ಇಷ್ಟವಾದ ಕೆಲಸ ಸ್ವಲ್ಪ ಕಷ್ಟವಾಗಬಹುದು ಏನೋ ಅಂತ ಆತಂಕ. ಅಂತಹ ಆತಂಕದ ಪರದೆಯನ್ನ ಕಿತ್ತೊಗೆದು ನಾನೇ ನಿಮ್ ಹತ್ರಕ್ಕೆ ಬಂದಿರ್ಬೇಕಾದ್ರೆ ನನಗಾಗಿ ಏನು ಬೇಕು? ನನಗಾಗಿ ನೀವು ಬೇಕು. ನಿಮ್ಮನ್ನೇ ಬಯಸಿದ ಈ ನನ್ನ ಒಂದು ಮುತ್ತು ಬೇಕೆ, ಅಷ್ಟೇ ತಾನೆ? ಸಾಕ್ರಿ, ಸಾಕು ಮಾಡಿ ಈ ನಿಮ್ಮ ಗತ್ತು. ಸಾಕು ಅಂದ್ರೆ ಹೇಗೆ? ಬೇಕು ಅಂತ ಹೇಳಿದ್ರೆ 4 ಮಕ್ಕಳನ್ನಾದರೂ ಅಡಿಯಬಹುದು. ಏನ್ರಿ ಇದು ನಿಮ್ಮ ಮಾತು? ಮಕ್ಕಳು ಅಂದ್ರೆ ಅದು ಅಷ್ಟೊಂದು ಸುಲಭ ಏನು? ಮಕ್ಕಳು ಪಡಿಬೇಕು ಅಂದ್ರು ಅದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಗೊತ್ತೇನು? ಹಾಗಾದರೆ ನೀವು ಪಡೆದು ಬಂದಿಲ್ಲ ಅಂತ ಆಯ್ತು. ಅದೆಲ್ಲ ಈಗ್ಲೇ ಹೇಗ್ ಗೊತ್ತಾಗೋಕ್ ಸಾಧ್ಯ? ಮೊದ್ಲು ಮದ್ವೆ ಆಗ್ಬೇಕು, ಅದಾದ್ಮೇಲೆ ತಾನೇ ಅದೆಲ್ಲ ಗೊತ್ತಾಗೋದು. ಸುಮಿತ್ರಾ, ನನಗೊಂದು ಅನುಮಾನ.
ನಾವು ಮದುವೆಯಾದ ಮೇಲೆ ನಮ್ಮಿಬ್ಬರ ಪ್ರೀತಿಯಲ್ಲಿ ಕೊರತೆ ಏನಾದ್ರೂ? ಸರಿ ಹೋಯ್ತು. ಕವಿಗಳ ಮನಸ್ಸು ಚಂಚಲ ಅಂತಾರೆ. ಹಲೋ ಮಿಸ್ಟರ್ ಜಗನ್ನಾಥ್ ಸಾಹೇಬ್ರೆ, ನಿಮ್ಮ ಚಿಂತನಾ ಲೋಕದಿಂದ ಕೆಳಗಡೆ ಇಳಿದು ಬಂದು ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡಿ ಹೇಳಿದ ಮೇಲೆ ನನಗೆ ನೆನಪಿಗೆ ಬಂತು, ನಾವು ಮದುವೆಯಾದ ಮೇಲೆ ಮಧುಚಂದ್ರಕ್ಕೆ ಎಲ್ಲಿಗೆ ಹೋಗುವುದಂತ. ಸರಿ ಹೋಯ್ತು, ಇನ್ನು ಮದ್ವೆನೇ ಆಗಿಲ್ಲ, ಅಷ್ಟು ಬೇಗ ಇನ್ನು ಹನಿಮೂನ್ ಬಗ್ಗೆ ಚಿಂತೆನಾ ನಿಮ್ಗೆ? ಓ, ಆಗ್ಲೇ ಆಜ್ಞೆ ಮಾಡ್ತೀಯಾ? ಅದು ಮದುವೆಗೆ ಮುಂಚೆ. ಸುಮಿತ್ರಾ, ನಾನು ಇವತ್ತು ಸ್ವಲ್ಪ ಹೆಚ್ಚು ಮಾತಾಡ್ಬಿಟ್ಟೆ ಅಲ್ವಾ? ಹಾಗೇನಿಲ್ಲ, ನೀವಾಡಿದ ಒಂದೊಂದು ಮಾತುಗಳು ನನ್ನ ಪಾಲಿಗೆ ಸಿಹಿ ಜೇನಿನಂತೆ. ಅದೆಲ್ಲ ಇರ್ಲಿ, ಎಲ್ಲ ಸರಿ. ನನ್ನ ಆಸೆನ ನೀವೇನು ಅರ್ಥನೇ ಮಾಡ್ಕೊಳ್ಳಿಲ್ವೇ? ಅದೇನೆಂದು ಮೊದಲು ತಿಳಿಸಿ ಹೇಳು. ಏನಿಲ್ಲ, ನಿಮ್ಮದೇ ಆದ ಸ್ವಂತ ಸಾಹಿತ್ಯದಲ್ಲಿ ನನಗೋಸ್ಕರ ಒಂದೇ ಒಂದು ಕವನ ಅಂದರೆ ನಿನಗೆ ಅಷ್ಟು ಇಷ್ಟನಾ? ಹೌದು, ಮತ್ತೆ ನನ್ನ ಏನಿನ ಕವನ ನನ್ನ ಮನಕ್ಕೆ ಪ್ರಾಣ. ಪ್ರೇಮದ ಬಯಕೆಯ ಬಯಲಿನಲ್ಲಿ ಬೇಸತ್ತು ನಾನಿಂತೆ, ನಿಸರ್ಗ ಪ್ರೇಮ ಕಣ್ಣಿಗೆ ಮರವಾಗಿ ನೆರಳಾಯಿತು. ದುಃಖ ಸಂತೋಷದ ಅಲೆಯಲ್ಲಿ ಕೈಗೆ ಹಾಳೆ ಪೆನ್ನು ಸಿಕ್ಕಿತು. ಪೆನ್ನೆ ಪ್ರೇಮವಾಗಿ ಹಾಳೆಯೇ ನಾನಾಗಿ, ದುಃಖದ ಕಣ್ಣೀರು ಕಪ್ಪಾಗಿ ಉರಿದು ಹಾಳೆ ತುಂಬಿತು. ಬರಿದಾದ ನಿನ್ನ ಕೊರಳು ಕರಿಮಣ ಸರದಿಂದ ಅಲಂಕೃತವಾಗಲಿ ಎಂದು ವರ್ಣಿಸಲು. ಅಬ್ಬಬ್ಬಾ, ಎಷ್ಟೊಂದು ಅರ್ಥವಿದೆ ಈ ನಿಮ್ಮ ಸಾಹಿತ್ಯದಲ್ಲಿ. ಅದಕ್ಕೋಸ್ಕರ ನಮ್ಮ ದೊಡ್ಡವರು ಯಾವತ್ತೂ ಹೇಳಿದ್ದಾರೆ, ನಾರಿ ಮಾನವನ ಬಾಳಿಗೆ ಸಹಕಾರಿ ಅಂತ. ಹಾಗಾದರೆ ನೀನು ಯಾವುದರಲ್ಲಿ ಸಹಕಾರಿ ಆಗ್ತೀಯಾ? ನಾನಾ ನಿಮ್ಮ ಪ್ರತಿಯೊಂದು ಸುಖ ದುಃಖದಲ್ಲಿ ನಾನು ಸಹಕಾರಿ ಆಗ್ತೀನಿ. ಅದಕ್ಕಾಗಿ ಆ ದೇವರು ನಿಮಗಿಂತಲೂ ಮುಂಚಿತವಾಗಿ ನನ್ನ ಕಣ್ಣು ಮುಚ್ಚಿಬಿಟ್ರೆ. ಸುಮಿತ್ರಾ, ನನ್ನದು ವಿಚಿತ್ರ ಕಲ್ಪನೆ. ನೀನು ಕಣ್ಣು ಮುಚ್ಚಿದರೆ ನಾನು ಬದುಕುಳಿಯುತ್ತೇನೆಂದು ತಿಳಿದುಕೊಂಡಿದ್ದೀಯಾ? ಜಗನ್ನಾಥ್, ಹೌದು ಸುಮಿತ್ರಾ, ಒಡತಿಯನ್ನು ಕಳೆದುಕೊಂಡವನು ಈ ಜಗತ್ತಿನಲ್ಲಿ ಏನು ತಾನೇ ಸಾಧಿಸುತ್ತಾನೆ? ವಸಂತ ಕಾಲದಲ್ಲಿಯೂ ಚಿಗುರದ ಬರಡು ಮರವಾಗಿರುತ್ತಾನೆ. ನಿನ್ನನ್ನು ಕಳೆದುಕೊಂಡು ನಾನು ಒಂದು ಕ್ಷಣವೂ ಇರುವುದಿಲ್ಲ. ಛೆ, ನಾನು ಆವಾಗಲೇ ಹೇಳಿಲ್ವೇ ಕವಿಗಳ ಮನಸ್ಸು ಚಂಚಲ ಎಂದು? ಚಂಚಲ ಅಲ್ಲವೇ, ನಿನ್ನ ಜೊತೆಯೇ ಬಾಳುವ ಚಪಲ. ಜೀವನ ಪೂರ್ತಿ ನನ್ನ ಜೊತೆಯಲ್ಲಿಯೇ ಬಾಳಿ ಬದುಕಬೇಕು ಎಂದು ಬಯಸುವ ನಿಮ್ಮ ಮನಸ್ಸು ನನಗಂತೂ ತುಂಬಾ ಭಾರ. ಹಾಗಾದರೆ ನಿನ್ನ ಮೊಗವರಳಿ ನಿನ್ನ ಮುಗುಳ್ಳೆಗೆ ಬೀರಿ ನೆಮ್ಮದಿಯ ನೀಡು ಸುಮಿತ್ರ. ಸಾಕೆ, ಈಗ ನೆಮ್ಮದಿ ಆಯಿತು ಸುಮಿತ್ರ. ನಿನ್ನ ಸುಮಧುರ ಕಂಠದಿಂದ ಒಂದು ರಾಗವಾಗಿ ನೀವು ಹೊರಹೊಮ್ಮಲಿ. ಅದಕ್ಕೆ ಮತ್ತೆ ನಿಮ್ಮಿಷ್ಟವೇ ನನ್ನಿಷ್ಟ.
ಆರಂಭದಿಂದ ಆರಂಭಗೊಂಡ ಆಲೋಚನೆ ಆಲಾಪನೆ ಪ್ರೀತಿಗಳೇ ಸುಮಿತ್ರ, ನಮ್ಮ ಹತ್ರ ಮದುವೆ ದಿನಗಳು ಧಾವಿಸುತ್ತವೆ. ನನಗೆ ಬೇಕಾದಷ್ಟು ಕೆಲಸವಿದೆ. ನಾನಿನ್ನು ಬರಲೇ. ಟಾಟಾ. ರೀ, ಮತ್ತೆ ನಿಮ್ಮ ಭೇಟಿ ಮದುವೆ ಮಂಟಪದಲ್ಲಿ ನೀವು ಮುದ್ದಾದ ಮದುಮಗನಾಗಿ, ನಾನು ಸಿಂಗಾರಗೊಂಡ ಲಿಂಗಿತ್ತಿಯಾಗಿ. ಹೌದ್ ತಾನೆ? ಓಕೆ ಡಾರ್ಲಿಂಗ್, ಟಾಟಾ. ಬಾಯ್. ಒಂದು ಗಂಡು ಹೆಣ್ಣು ಈ ಸುಸ್ತಿಯ ಕಣ್ಣು ಹಾಗೆ
ಎಲ್ಲ ಕೆಲಸವೂ ಮುಗ್ದೋಯ್ತು ಅಂದ ಮೇಲೆ ನಮ್ಮಿಬ್ಬರ ಕನಸು ಈಗ ಒಂದಾಗಲೇಬೇಕಲ್ವೇನು? ಜಾನಕಿ, ಲವ್ ಈಸ್ ಗ್ರೇಟ್, ಲೈಫ್ ಈಸ್ ಶಾರ್ಟ್. ಅದಕ್ಕೆ ನಮ್ಮ ಜೀವನವೇ ಸಾಕ್ಷಿ ಅಲ್ಲವೇ ರಾಣಿ? ಹೌದು ರಾಜ. ಹಾಗಾದ್ರೆ ಇನ್ನೇಕೆ ತಡ? ಆ ಪಕ್ಷಿಗಳಂತೆ ಆ ಆಗಸದಲ್ಲಿ ಯಾರ ಅಡೆತಡೆಯೂ ಇಲ್ಲದಂತೆ ಆ ಪಕ್ಷದಲ್ಲಿ ಇನ್ನು ಮುಂದೆ ನಾವು ಕೂಡ ಅದರಂತೆ ಹಾರಾಡಬಹುದು ತಾನೆ? ಜಾನಕಿ, ನನಗೆ ಇಷ್ಟವಾದ ವಿಷಯದಲ್ಲಿ ಜಾನಕಿ, ನಿನಗೆ ಇಷ್ಟವಾದ ಕಾರ್ಯದಲ್ಲಿ ನನಗೆ ಕಷ್ಟವಾದ ವಿಷಯವನ್ನು ನನ್ನ ಡಿಕ್ಷನರಿಯಿಂದಲೇ ತೆಗೆದುಹಾಕಿದ್ದೇನೆ. ವಾಟ್ ಯು ಸೇ? ಯು ಡೋಂಟ್ ವರಿ ಮೈ ಫ್ರೆಂಡ್. ಜಾನಕಿ, ಇಲ್ಲಿಯವರೆಗೆ ನಮ್ಮ ಬದುಕಿನ ಸುಂದರ ಸ್ವಪ್ನ ಕಂಡ ದಿನಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಪ್ರತಾಪ್, ಅಂದರೆ ನಿಮ್ಮ ಮಾತಿನ ಅರ್ಥವನ್ನು ವರ್ಣಿಸುತ್ತಾ ನಿಂತುಕೊಂಡರೆ ಸಮಯ ವ್ಯರ್ಥವಾಗಿ ಅರ್ಥಪೂರ್ಣವಾದ ನಿನ್ನ ಬಾಳು ಗೋವಿನ ಕಣವನ್ನು ಸೇರಿ ಸಮುದ್ರ ಸೇರಿಬಿಡುತ್ತದೇನೋ. ಬೇಡ ಪ್ರತಾಪ್, ಬೇಡ. ದಯವಿಟ್ಟು ಅನುಮಾನಕ್ಕೆ ಆಸ್ಪದವನ್ನ ಕೊಡ್ಬೇಡಿ. ಗಂಡನನ್ನ ತೊರೆದು ನಿಮ್ಮನ್ನ ನಂಬಿಕೊಂಡು ನಾನು ಬಂದಿದ್ದೀನಿ. ಕೊನೆವರೆಗೂ ನಿಮ್ಮ ಜೊತೆಯಲ್ಲಿ ಜೀವನವನ್ನ ಕಳಿಬೇಕಾಗಿದ್ದು ನನ್ನ ಕರ್ತವ್ಯ ತಾನೇ? ಅದರ ಅವಶ್ಯಕತೆ ಇಲ್ಲ ಜಾನಕಿ. ಜೀವನವೆಂಬುದು ಹುಡುಗರು ತಿರುಗಿಸುವ ಬುಗುರಿಯಾಟವಲ್ಲ. ಹಾಗಂತ ನಾನು ನುಡಿಲಿಲ್ಲ. ನೀವು ಹೇಳಿದಂತೆ ನಾನು ಹೇಳಬೇಕು ಅಂತ ಏನು ನಿಯಮವಿಲ್ಲವಲ್ಲ? ನೇರವಾಗಿ ಮಾತನಾಡಿದರೆ ನಿಂದನೆ ಮಾಡಿದಂತಾಗುವುದಿಲ್ಲವೇ? ನಿನ್ನ ಪತಿವೃತಾತನಕ್ಕೆ ಚ್ಯುತಿ ಬರುವುದಿಲ್ಲವೇ? ಚೇಚೆ ಡಾರ್ಲಿಂಗ್, ಹಾಗೆಲ್ಲ ಚುಚ್ಚಿ ಮಾತನಾಡಬೇಡಿ ಡಾರ್ಲಿಂಗ್, ಪ್ಲೀಸ್. ಡಾರ್ಲಿಂಗ್ ಎಂದು ಮಾತ್ರ ನನ್ನ ಕರೆಯಬೇಡ. ಏಕೆ? ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನ ಡಾರ್ಲಿಂಗ್ ಅಂದ ಕೂಡಲೇ ಓಡಿ ಬಂದು ನನ್ನನ್ನ ತಪ್ಕೊಳ್ತಾ ಇದ್ರಲ್ಲ, ಅವಾಗ್ಲೇ ಹೇಳಬೇಕಾಯಿತು ಈ ಮಾತನ್ನ. ಅಂದು ನೀನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇಂತಹ ಬುದ್ಧಿವಂತಿಕೆಯ ಮಾತುಗಳನ್ನು ನಿನ್ನ ಗಂಡನಿಗೆ ಹೇಳಿದರೆ ಉತ್ತಮವಾಗಿರ್ತಿತ್ತು ನಿನ್ನ ಬಾಳು. ಪ್ರತಾಪ್, ಕೊನೆಗೂ ಮಾನವೀಯತೆಯನ್ನು ಮರೆತು ನಿಮ್ಮನ್ನೇ ನಂಬಿಕೊಂಡು ಬಂದ ನನ್ನ ಗತಿಯಾದ್ರೂ ಏನು ಪ್ರತಾಪ್? ಮಾನವೀಯತೆ ಮನೋಧರ್ಮವುಳ್ಳ ಮಾನವನ ಸೊತ್ತು, ಯಾರಪ್ಪನ ಸೊತ್ತು ಅಲ್ಲ. ಅದರ ವಿರುದ್ಧ ಸಾರುವ ನಿನ್ನ ಬಾಳಿನ ಗತಿ ಅದೋ ಗತಿ. ನಿನ್ನ ಭವಿಷ್ಯದ ರೀತಿ ಆ ದೇವರಿಗೆ ಪ್ರೀತಿ. ಬೇಡ ಪ್ರತಾಪ್, ಬೇಡ. ನಿಮ್ಮನ್ನ ನಂಬಿಕೊಂಡು ಬಂದಿದ್ದಕ್ಕೆ ನನ್ನನ್ನ ತೀವ್ರ ಗತಿ ಮಾಡ್ತಾ ಇದ್ರ. ಇದು ಯಾವುದೇ ಕಾರಣಕ್ಕೂ ಅನ್ಯಾಯದ ಮಾತು. ಬೇಕಾದ್ರೆ ನಿಮ್ಮ ಕಾಲನ್ನ ಬಿಡಿದು ಬೇಡ್ಕೊಳ್ತೇನೆ, ದಯವಿಟ್ಟು ನನಗೆ ಅನ್ಯಾಯ ಮಾಡಬೇಡಿ ಪ್ರತಾಪ್. ಅಯ್ಯೋ ಹುಚ್ಚು ಕುರಿಯೇ, ತೋಳನ ಕೈಗೆ ಸಿಕ್ಕ ಕುರಿಯ ಸ್ಥಿತಿ ನಿನ್ನ ಗತಿ. ಅದರಂತೆ ಪತಿವೃತಾತನಕ್ಕೆ ತಿಲಾಂಜಲಿಯನ್ನಿಟ್ಟು ನಿನ್ನನ್ನು ನಂಬಿ ಓಡಿ ಬಂದ ನೀನು ತೋಳನ ಕೈಗೆ ಸಿಕ್ಕ ಕುರಿಯ ಸಮಾನ. ತೋಳನ ಕೈಗೆ ಸಿಕ್ಕಿದ ಕುರಿಯ ಕರ್ಮ ಹೇಗಿದೆ ನೋಡಿದೆಯಾ ನಿನ್ನ ಬಾಳಿನ ಮರ್ಮ? ಪಾಪಿ, ದೇವರಂತ ಗಂಡನಿಗೆ ಮೋಸ ಮಾಡಿ ಚಿನ್ನದಂತ ಕುಟುಂಬವನ್ನು ಒಡೆದು ನಿನ್ನನ್ನು ನಂಬಿಕೊಂಡು ಬಂದಿರು. ನನ್ನ ಕೈಯನ್ನು ಹಿಡಿದು ನಡೆಸುವುದು ನಿನ್ನ ಧರ್ಮ. ಧರ್ಮದಿಂದ ನಿನ್ನನ್ನು ಕಾಪಾಡಲು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಪತಿಯಲ್ಲ. ಇಟ್ಟುಕೊಂಡವಳು ಇರುವ ತನಕ, ಕಟ್ಟಿಕೊಂಡವಳು ಕೊನೆಯ ತನಕ. ಲೇ, ಈ ರೀತಿ ಮಾತಾಡೋದಕ್ಕೆ ನನಗೆ ನಾಚಿಕೆ ಆದ್ರೂ ಆಗೋದಿಲ್ವೇನೋ? ಗಂಡನನ್ನು ಬಿಟ್ಟು ಮಿಣ್ಣನನ್ನು ನಂಬುತ್ತಾರೆ ಎಂದು ತಿಳಿಯಲು ನಾನೇನು ಮೂಢನಲ್ಲ. ನಾಚಿಕೆಯಾಗಬೇಕಾಗಿರುವುದು ನಿನಗೆ. ನಾನು ಗಂಡು 10 ಸಾರಿ ಬಿದ್ದರೂ ಅದು ಬಂಗಾರ, ಹೆಣ್ಣು 1 ಸಾರಿ ಬಿದ್ದರೆ ಆಗದು ಎಂದು ಉದ್ಧಾರ. ರಾಕ್ಷಸ, ನಿನ್ನ ನಂಬಿಕೊಂಡು ನಾನು ಬಂದೆ. ಆದ್ರೆ ನಂಬಿದವನಂತೆ ನಟನೆ ಮಾಡಿ ನನ್ನ ಬೆನ್ನ ಹಿಂದುಗಡೆನೆ ಚೂರಿ ಹಾಕ್ಬಿಟ್ಟಲ್ಲ. ನಿಜಕ್ಕೂ ನೀನು ಮನುಷ್ಯನಲ್ಲ, ನೀನೊಬ್ಬ ಕಾಮುಕ. ಕೈ ಹಿಡಿದ ಗಂಡನಲ್ಲೇ ನಂಬದ ನೀನು ಇಟ್ಟುಕೊಂಡ ಮಿಣ್ಣನನ್ನು ನಂಬುತ್ತಾನೆಂದು ತಿಳಿಯಲು ನಾನೇನು ಮೂಢನಲ್ಲ. ಪಾಪಿ, ನೋಡು, ನಿನ್ನ ಸಲುವಾಗಿ ಇದು ಶಿಕ್ಷೆ ಅನ್ಸುವಂತಿರ್ಬಹುದು, ಸರಿ ಅನ್ಸಿರ್ಬಹುದು. ಆದ್ರೆ ಮೇಲೊಬ್ಬ ಇದ್ದಾನೆ, ಅವನ ಶಿಕ್ಷೆ ನೆಲೆಗೆ ತಟ್ಟುತ್ತೆ. ಅಂದ ಮೇಲೆ ಎಲ್ಲದಕ್ಕೂ ಆ ದೇವರು ಇದ್ದೇ ಇದ್ದಾನೆ ಕಣೋ. ದೇವರು
ಎಲ್ಲಿದ್ದಾರೆ ನಿನ್ನ ದೇವರು? ದೇವರು ಗಂಡಸರ ಪಕ್ಷಪಾತಿ, ಹೆಣ್ಣಿಗೆ ನೀತಿ ಬೋಧಕ. ಮೈಂಡ್ ಇಟ್. ಪ್ರತಾಪ್, ದಯವಿಟ್ಟು ಸುದ್ದಿ ಬಳಸಿ ಮಾತಾಡ್ಬೇಡಿ. ನಿಮ್ಮನ್ನ ನಂಬ್ಕೊಂಡು ಬಂದಿದ್ದೀನಿ ಅಂದ ಮೇಲೆ ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ, ಏನಂತ ಜೀವನ ಮಾಡ್ಲಿ ಪ್ರತಾಪ್? ऊपर उस्मान है, नीचे जामिन, मेरा घर का डोर खुला है, तो अब चुप चला जा. ಪ್ರತಾಪ್, ಹಾಗಾದ್ರೆ ಇದೇ ನಿಮ್ಮ ಕೊನೆಯ ಮಾತೇನು? That's last one may so to dead. ಅದು ಒಂದೇ ಉಳಿದಿರುವ ದಾರಿ, ಸೂಳೆಯರು ತಿರುಗುವ ಕೇರಿ. ಕುಳಿ ದಾರಿ ತಪ್ಪಿತ್ತು, ಅದು ನನ್ನ ಕೈಗೆ ಸಿಕ್ಕಿತ್ತು. ಅದರ ಒಡೆಯನ ಮನೆಯ ದಾರಿ ತೋರಿಸುವ ಹಕ್ಕು ನನ್ನದಿತ್ತು.